ನಾವು ಈ ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ಈ ಹಿಂದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಪ್ರಾರಂಭವಾಗಿ ಮಾಡಬೇಕಂತದ್ದು ಕೆಲವು ಕಾರಣಾಂತರಗಳಿಂದ ಮುಂದುವರಿತು. ತದನಂತರ ನಮ್ಮ ನೀಲಕಂಠನವರ ಅಣ್ಣವರ ಅಕಾಲಿಕ ಮರಣದಿಂದ ಸ್ವಲ್ಪ ಇನ್ನು ತಡವಾಯಿತು. ಈಗ ನಮ್ಮ ಮುಳಬಾಗಿಲು ತಾಲೂಕಿನ ದೇವಮೂಲೆಯಾದ ಹೆಬ್ರಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯತಿಗಳ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ, ತಾಯಿಯಂದರಿಗೆ ವೆಂಕಟರಮಣ ಸ್ವಾಮಿ ನಮ್ಮ ಸನ್ನಿಧಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿ ಪ್ರಾರಂಭಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ಪಂಚಾಯಿತಿಗೂ ಕೂಡ ಬಂದು ಅಲ್ಲೇ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಎಲ್ಲ ಲೀಡರ್ಗಳು ಉದ್ದೇಶ ಇಟ್ಕೊಂಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಚಾಲನೆ ಮಾಡಿ ಮುಂದಿನ ದಿನಗಳಲ್ಲಿ 15 ದಿವಸಕ್ಕೆ ಒಂದು ಅಂತ ನಾವು ಈಗ ಮಾಡಿ ಮಾತಾಡಿಕೊಂಡಿದ್ದೀವಿ. ಅದರ ಪ್ರಕಾರ ಪ್ರತಿ 15 ದಿವಸಕ್ಕೊಮ್ಮೆ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆ ಡೇಟ್ ಫಿಕ್ಸ್ ಮಾಡಿಕೊಂಡು ಇಲ್ಲಿಂದ ಪ್ರಾರಂಭವಾಗಿ ಎಲ್ಲ 30 ಗ್ರಾಮ ಪಂಚಾಯತಿಗಳು ಮತ್ತು 30 ವಾರ್ಡ್ಗಳು, ನಗರಸಭೆ 31 ವಾರ್ಡ್ಗಳು ಎಲ್ಲ ಸೇರ್ಕೊಂಡು ಎಲ್ಲ ಈ ದೀರ್ಘ ಸುಮಂಗಲಿ ಕಾರ್ಯಕ್ರಮವನ್ನು ಮಾಡಬೇಕಂತ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಮೊದಲನೇದಾಗಿ ನನ್ನ ಅಕ್ಕ ತಂಗಿಯರು, ತಾಯಂದಿರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ಹಾಗೆ ಎಲ್ಲ ನಮ್ಮ ಮುನ್ಸೂಚನೆ ಘಟನೆಗಳು ಇಂಪಾರ್ಟೆಂಟ್ ನಮ್ಮ ಯೂತ್ ಕಮಿಟಿ, ಕಾರ್ಮಿಕರ ಸೆಲ್ಲು, ಕಿಸಾನ್ ಸೆಲ್ಲು, ಮಹಿಳಾ ಕಾಂಗ್ರೆಸ್ ಕಮಿಟಿ, SC ST ಎಲ್ಲ ಒಟ್ಟಾರೆ ನಮ್ಮ ಕಾಂಗ್ರೆಸ್ ಕುಟುಂಬ ಎಲ್ಲ ಒಟ್ಟಾರೆ ನನಗೆ ಇವತ್ತು ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಈ ಯಶಸ್ವಿ ಕಾರ್ಯಕ್ರಮಕ್ಕೆ. ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂತ ನಮ್ಮ ಕೊತ್ತೂರು ಮಂಜಣ್ಣನವರು ಮತ್ತು ನಮ್ಮ MLC ಅನಿಲ್ ಅಣ್ಣವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ ಶಕ್ತಿ ತುಂಬುವ ಪರವಾಗಿ ಹಾಗೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈಗ ನಮ್ಮ ಮಿತ್ರರ ಎಲ್ಲ ಮಿತ್ರರು, ನಮ್ಮ ಪತ್ರಿಕಾ ಮಿತ್ರರು, ಪೊಲೀಸ್ ಇಲಾಖೆ, ಹಾಗೆ ಪೆಂಡಲ್ ಅವರು, ಅಡಿಗೆ ಅವರು, ನಮ್ಮ ಪೂಜಾರಿಗಳು ಇನ್ನೂ ಅನೇಕ ಈ ವೆಹಿಕಲ್ಸ್ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರುವಂತ ಎಲ್ಲರಿಗೂ ವಂದಿಸುತ್ತಾ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡ್ತಾ ಇದ್ದೀನಿ. ಈ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಇವತ್ತು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಇವರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬೇಡ್ಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.